ರೆಡಿ ಆಯಿತು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಬ್ಲಾಗ್ ಮಾಡಬೇಕು ಅಂತ ಪ್ಲ್ಯಾನೇ ಇರಲಿಲ್ಲ, ಸಡನ್ನಾಗಿ ಅಂದ್ಕೊಂಡೆ ಮಾಡಿಬಿಡೋಣ ಬ್ಲಾಗ್ ಅಂತ ಹೇಳಿ. ಸೊ ಶುರು ಮಾಡ್ತಾ ಇದ್ದೀನಿ. ಇವಾಗ ಮುದ್ದೆಗಿಟ್ಟಿದ್ದೀನಿ ಮಧ್ಯಾಹ್ನ ಲಂಚ್ಗೆ. ನೀನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಸೊ ಮುದ್ದೆ ಮಾಡಿಬಿಟ್ಟು ಅದಾದಮೇಲೆ ಮೊಟ್ಟೆ ಕೂಡ ಬೇಯಿಟ್ಟಿದ್ದೀನಿ. ಒಂದು ನಿಮಿಷ ತೋರಿಸ್ತೀನಿ. ಮುದ್ದೆಗಿಟ್ಟಿದ್ದೀನಿ, ಇವಾಗ ಕಟ್ಟಬೇಕು. ನಾನು ಇಂಟ್ರೋ ಕೂಡ ಅಷ್ಟರಲ್ಲಿ ಮುದ್ದೆ ಎಲ್ಲ ಕುದ್ದೋಗಿದೆ. ಇವಾಗ ಕಟ್ಬಿಡೋಣ ಬೇಗ. ಇನ್ನು ಮೊಟ್ಟೆ ಬೇಯಿಸಿಟ್ಟಿದ್ದೀನಿ. ಈ ಕಡೆ ಸಾಂಬಾರು, ಇದು ಬಸ್ಸಾರು, ಬಾಳೆದಿಂಡು ಮತ್ತು ಹುರುಳಿಕಾಳು ಹಾಕಿ ಬಸ್ಸಾರು ಮಾಡಿದ್ದೆ. ಓಕೆನಾ, ಇನ್ನೊಂದು ಅರ್ಧ ಇದೆ, ಅದ್ರದ್ದು ಪಲ್ಯ ಮಾಡೋಣ ಅಂತ ಇದ್ದೀನಿ, ಅಥವಾ ಕೋಸಂಬರಿ ಮಾಡೋಣ ಅಂತಿದ್ದೀನಿ. ಮಾಡಿದಾಗ ಖಂಡಿತ ತೋರಿಸ್ತೀನಿ. ಮತ್ತು ಇದು ಚಿಕನ್ ಸಾರು ಫೇವ್ರೇಟ್. ಈ ಥರ ಚಿಕನ್ ಸಾರು ಹಳೇದಿದ್ರೆ ನಮ್ಮ ಮನೇಲಿ ಇಷ್ಟ ಆಗುತ್ತೆ ಎಲ್ಲರಿಗೂ. ಇದು ಅನ್ನ ಮಾಡಿಟ್ಟಿದ್ದೀನಿ. ಹಾಗೇ ಇಲ್ಲಿ ಹಾಲು ಕಾಯಿಸಿಟ್ಟಿರೋದು ನಾನಲ್ಲ, ನಮ್ಮ ಅತ್ತೆ ಕಾಯಿಸಿಟ್ಟಿರೋದು. ಓಕೆ ಬನ್ನಿ ಇವಾಗ ಶುರು ಮಾಡೋಣ, ಕಂಟಿನ್ಯೂ ಮಾಡೋಣ ಬ್ಲಾಗ್ನ. ಇವತ್ತು ತಲೆಗೆ ಎಣ್ಣೆ ಹಚ್ಕೊಂಡಿರೋದ್ರಿಂದ ಸ್ವಲ್ಪ ಸ್ಕಿನ್ ಆಗಿರ್ಬೋದು, ಕೂದಲೆಲ್ಲ ಸ್ವಲ್ಪ ಆಯಿಲಿಯಾಗಿ ಕಾಣಿಸ್ತಾ ಇದೆ. ಇವತ್ತು ನನಗೆ ವಿಡಿಯೋ ನೋಡಬೇಕಿದ್ರೆ ಇವತ್ತು ಟೈಟಲ್ ಹಾಕಿರೋ ವಿಷಯದ ಬಗ್ಗೆ ಮಾತಾಡೋಣ. ತುಂಬ ಸರಿ ನಾವು ಅಂದ್ಕೊತೀವಿ, ಯಾವುದೇ ಒಂದು ಆರ್ಗ್ಯುಮೆಂಟ್ ಆಗಲಿ ಅಥವಾ ಏನೇ ಒಂದು ವಿಷಯ ನಡೀಲಿ, ನಾವು ಸರಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡ್ತಾ ಇರ್ತೀವಿ ನಾವು, ಅಲ್ವಾ? ಎಷ್ಟೊಂದು ಸರಿ ಟ್ರೈ ಮಾಡ್ತಾ ಇರ್ತೀವಿ. ಎವ್ರಿ ಟೈಮ್ ನಾವು ಪ್ರೂವ್ ಮಾಡಲೇಬೇಕಾ ಅಂತ ಒಂದು ಸರಿ ಅನ್ಸೋಕ್ಕೆ ಶುರು ಆಗುತ್ತೆ. ಅಂದರೆ ನನಗನ್ಸುತ್ತೆ, ಎಲ್ಲರಿಗೂ ಹಾಗೆ ಅನ್ಸುತ್ತಾ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ನನಗನ್ಸುತ್ತೆ ಯಾಕೆ ಪ್ರೂವ್ ಮಾಡಬೇಕು ನಾವು, ಬಿಡು ಟೈಮ್ ಬಂದಾಗ ಅದೇ ಸರಿ ಹೋಗುತ್ತೆ, ಈ ಥರ ನಾನು ಯೋಚನೆ ಮಾಡ್ತೀನಿ ಒಂದೊಂದು ಸರಿ. ಹಾಗಾಗಿ ಎಷ್ಟೋ ಸರಿ ಅನಿಲ್ ಜೊತೆನೂ ಅಷ್ಟೇ ಜಗಳ ಆಡಿದಾಗ ಒಂದೊಂದು ಸರಿ ಇಲ್ಲ ಇದು ಸರಿಯಲ್ಲ, ಇದು ತಪ್ಪು, ನಾನು ಮಾಡ್ತಾ ಇರೋದು ಸರಿ ಅಂತ ನಾನು ಪ್ರೂವ್ ಮಾಡೋಕ್ಕೆ ಒಂದೊಂದು ಸರಿ ಟ್ರೈ ಮಾಡಿದ್ದೀನಿ. ಅದಾದಮೇಲೆ ಅಯ್ಯೋ ಏನಕ್ಕೆ ಪ್ರೂವ್ ಮಾಡಬೇಕು ನಾನಿವಾಗ, ಬಿಡು, ಈಗ ಸದ್ಯಕ್ಕೆ ನಾನು ಆರ್ಗ್ಯುಮೆಂಟ್ ವಿನ್ ಆಗ್ಬೋದು, ಬಟ್ ಅವ್ರಿಗೆ ರಿಯಲೈಸ್ ಆದರೆ ಅದು ಚೆನ್ನಾಗಿರುತ್ತೆ ನಾನು ಹೇಳಿ ರಿಯಲೈಸ್ ಆಗೋದಕ್ಕಿಂತ ಅಂಥೇಳಿ ಕೆಲವೊಂದು ಸರಿ ಅನಿಸುತ್ತೆ ನನಗೆ. ನಾನು ಹೇಳ್ತಾ ಇರೋದು ನಿಮಗೆ ಸರಿ ಅನ್ನಿಸ್ತಾ ಇದೆಯಾ ಅಂದರೆ ಓಕೆ, ಈ ಕ್ಷಣದ ಆರ್ಗ್ಯುಮೆಂಟಲ್ಲಿ ನಮ್ಮದು ತಪ್ಪಂತ ಅವ್ರು ಅನ್ಕೋಬೋದು, ಬಟ್ ಅದಾದಮೇಲೆ ನೆಕ್ಸ್ಟು ಅವ್ರಿಗೆ ರಿಯಲೈಸ್ ಆದಾಗ ತಪ್ಪು ಸರಿ ಯಾರ್ದು ಅಂತ ಗೊತ್ತಾಗ್ಬಿಡುತ್ತೆ ಅಂಥೇಳಿ ಅನಿಸುತ್ತೆ ನನಗೆ. ಆ್ಯಕ್ಚುಲಿ ಈ ಥರ ಅನಿಸುತ್ತೆ. ನಿಮಗೆ ನಾನು ಅಂದ್ಕೊಂಡಿರೋದು ಸರಿನಾ ತಪ್ಪಾ ಏನು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಮುದ್ದೆ ಕೂಡಿಸಿದ್ದಾಯಿತು, ಇವಾಗ ಕಟ್ಟೋಣ ಮುದ್ದೆನ. ಯಾರೋ ಬದ್ದಂಗಾಯಿತು, ನೋಡ್ತೀನಿ ಒಂದು ನಿಮಿಷ. ಯಾರೂ ಇಲ್ಲ. ಮುದ್ದೆ ಕೂಡಿಸಿದ್ದು ರೆಡಿಯಾಗಿದೆ, ಕಟ್ಟಿ ಬಿಡುವ. ಅನಿಲು ಮನೇಲೇ ಇರೋದ್ರಿಂದ ಅವರು ಎಲ್ಲ ಆಲ್ಮೋಸ್ಟ್ 1:30 2 o'clock ಎಲ್ಲ ಊಟಕ್ಕೆ ಹೋಗ್ಬಿಡ್ತಾರಂತೆ ಆಫೀಸಲ್ಲಿ. ಸೊ ಹಾಗಾಗಿ ಆ ಟೈಮ್ಗೆ ಇವ್ರೂ ಕೂಡ ಲಂಚ್ ಮುಗಿಸ್ಕೊಂಡ್ಬಿಡ್ಬೇಕು. ಸ್ವಲ್ಪ ಲೇಟ್ ಆದ್ರೂ ಅವರೆಲ್ಲ ಮೀಟಿಂಗ್ ಕನೆಕ್ಟ್ ಆಗೋದು ಇದೆಲ್ಲ ಆಗ್ತಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ವಿ. ನಿನ್ನೆ ಹಾಗೆ ಸ್ವಲ್ಪ ಚೂರು ಲೇಟ್ ಆಯಿತು. ನಾನು ಬಾಳೆದಿಂಡು ಎಲ್ಲ ರೆಡಿ ಮಾಡಿಕೊಂಡು ಬಸ್ಸಾರು ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯಿತು. ಸೊ ಅವ್ರು ಬರಲೇ ಇಲ್ಲ ಎಷ್ಟೋ ತನಕ. ನನಗೆ ಅಯ್ಯೋ ಲಂಚ್ ಮುಗಿಸ್ದೆ ಎಷ್ಟೋ ತನಕ ಕೂತ್ಕೊಂಡ್ಬಿಟ್ರಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಆಮೇಲೆ ಮಧ್ಯದಲ್ಲಿ ಒಂಚೂರು ಬ್ರೇಕ್ ತೊಗೊಂಡು ಬಂದರು. ಸೊ ಅದಕ್ಕೆ ಇವತ್ತು ನೋ ನೀಡ್ ರಿಸ್ಕ್ ಅಂತೇಳಿ ಬೇಗ ಮಾಡ್ತಾಯಿದ್ದೀನಿ. ಮಾಡಿಟ್ಬಿಡ್ತಾಯಿದ್ದೀನಿ, ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ ಸ್ವಲ್ಪ ಬೇಗನೆ. ಸೊ ಅವ್ರು ಊಟ ಮಾಡ್ಕೊಳ್ತಾರೆ ಅಂತ. ಬೆಳಗ್ಗೆ ಇವತ್ತು ದೋಸೆ ಮಾಡಿದ್ದೆ. ನಿನ್ನೆ ಏನು ಮಾಡಿದ್ದೆ, ನಿನ್ನೆ ಪಡ್ಡು ಮಾಡಿದ್ದೆ, ಸ್ವಲ್ಪ ಜಾಸ್ತಿ ನೆನೆಸಿದ್ದೆ. ಸೊ ಹಾಗಾಗಿ ಅರ್ಧ ಹಾಗೆ ಎತ್ತಿಟ್ಟಿದ್ದೆ. ಸೊ ಇವತ್ತು ದೋಸೆ ಮಾಡಿಕೊಟ್ಟೆ. ರೆಡಿ ಆಯಿತು. ಮತ್ತು ನಮ್ಮ ಕೃಷ್ಣಂಗೂ ಕೂಡ ಇವತ್ತು ಕೋಚಿಂಗ್ ಇರೋದ್ರಿಂದ ಬಂದ್ಬಿಟ್ಟು ಲಂಚ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಅವನಿಗೆ ಒಂದೊಂದು ಸರಿ ಲಂಚು ಮಾಡೋದಿಲ್ಲ, ಅವ್ನು ಸ್ಕೂಲಲ್ಲಿ ತಿಂದು ಬಂದಿದ್ದೀನಿ ನಂಗೆ ಬೇಡ ಅಂತ ಹೇಳ್ತಾನೆ. ಬಟ್ ಕೋಚಿಂಗ್ ಇದ್ದಾಗ ನಾನು ತಿನ್ಸ್ಕೊಂಡೇ ಕರ್ಕೊಂಡು ಹೋಗ್ತೀನಿ. ಅಂದರೆ ಸ್ವಲ್ಪ ಸ್ಟ್ರೆಂತ್ ಬೇಕಲ್ಲ ಅಂತೇಳಿ. ಅದು ಇದು ತಿಂದರೆ ಸಾಕಾಗಲ್ಲ, ಚೆನ್ನಾಗಿ ಗಟ್ಟಿಯಾಗಿ ಒಂದು ಸ್ವಲ್ಪ ಮುದ್ದೆ ಒಂದು ಸ್ವಲ್ಪ ಅನ್ನ ತಿಂದ್ಬಿಟ್ರೆ ಅವನಿಗೆ ಚೆನ್ನಾಗಿರುತ್ತೆ. ಒಂದು ಮೊಟ್ಟೆ ಈ ಥರ. ಕಾಣಿಸ್ತಿಲ್ಲ ಅನ್ಸುತ್ತಲ್ಲ, ಮುದ್ದೆ ರೆಡಿ ಆಗ್ತದೆ.
ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಇವಾಗ ಏನಾಗ್ತಾ ಇದೆ, 3 ಗಂಟೆ ಮೇಲೆ ಮಳೆ ಬರ್ತಾ ಇದೆ. ಸೊ ಬಟ್ಟೆ ಎಲ್ಲ ಬೆಳಗ್ಗೆನೇ ಹಾಕ್ಬಿಡ್ತಾ ಇದ್ದೀನಿ ನಾನು. ಇವತ್ತು ಬೆಳಗ್ಗೆ ಅಂದರೆ ಹಿಂದಿನ ದಿನ ರಾತ್ರಿನೇ ವಾಶ್ ಮಾಡಿಬಿಡೋದು. ಅದಾದಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಬಟ್ಟೆ ಹಾಕ್ಬಿಟ್ರೆ ಮಧ್ಯಾಹ್ನ ಅಷ್ಟು ಬಟ್ಟೆ ಎಲ್ಲ ಹಾಕ್ಕೊಂಡ್ಬಿಡುತ್ತೆ. ಆ ಥರ ಮಾಡ್ತಾಯಿದ್ದೀನಿ. ಸೊ ಮಳೆಯಲ್ಲಿ ಬಟ್ಟೆಗಳು ಹೆಂಗಪ್ಪ ಒಣಗಿಸೋದು ಅನ್ನೋ ಚಿಂತೆ ಇಲ್ಲ. ಇನ್ನು ಇವತ್ತು ಒಂದೊಳ್ಳೆ ರೆಸಿಪಿ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ದಿನದಿಂದ ಈ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಯಾವುದದು ಅಂದರೆ ತಿರಮಿಸು. ತುಂಬ ನನಗೆ ಅದು ಏನೋ ತುಂಬ ಮಾಡಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಒಂದಷ್ಟು ಥಿಂಗ್ಸ್ನ ತರಿಸಿದ್ದೀನಿ. ಇವಾಗ ಮಾಡಿಟ್ಬಿಟ್ರೆ ಸಾಯಂಕಾಲ ಬಂದ್ಬಿಟ್ಟು ಅಥವಾ ಸ್ಕೂಲಿಂದ ಬಂದಾದಮೇಲೆ ತಿನ್ಬೋದು ಅಂತ. ಸರಿ, ಶುರು ಮಾಡೋಣ ಬನ್ನಿ. ಏನೇನು ತರಿಸಿದ್ದೀನಿ ಅಂತೇಳಿ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಐಟಮ್ಸ್ನ ತರಿಸಿದ್ದೀನಿ ಅಂದರೆ ರಸ್ಕು ಮತ್ತು ನಂದಿನಿ ಪನ್ನೀರ್ ತರಿಸಿದ್ದೀನಿ, ಮತ್ತು ಕೋಕೋ ಪೌಡರ್, ಹಾಗೆಯೇ ವೆನಿಲಾ ಎಸೆನ್ಸ್ ಇರಲಿಲ್ಲ ಅದನ್ನು ತರಿಸಿದ್ದೀನಿ. ನೆಕ್ಸ್ಟ್ ಇದು ಸ್ವಲ್ಪ ಪುದೀನ ಮತ್ತು ಫ್ಲವರ್ಸ್ ತರಿಸಿದೆ. ಅನಿಲ್ಗೆ ಹೇಳಿದ್ದೆ ಇವತ್ತು ಪುದೀನ ತೊಗೊಂಡು ಬನ್ನಿ ಅಂತ, ತಂದಿರಲಿಲ್ಲ. ನಾನು ಸ್ಕೂಲ್ಗೆ ಹೋಗ್ಬೇಕಿದ್ರೆ ನಾನು ನೆನ್ಪು ಮಾಡ್ಕೊಂಡೆಲ್ಲ ತರ್ತಾಯಿದ್ದೆ. ಇವಾಗ ಅವರು ಜಿಮ್ಗೆ ಹೋಗ್ತಾರಲ್ಲ, ತಂದಿಲ್ಲ. ಸೊ ಇವಾಗ ತಿರಾಮಿಸು ಮಾಡೋಣ, ತಿನ್ನಬೇಕು ಅಂತ ಅನಿಸ್ತಾ ಇದೆ ನನಗೆ. ಇನ್ನೂ ಟ್ರೈ ಮಾಡಿರಲಿಲ್ಲ. ಸೊ ವಿಲ್ ಡೂ ದ್ಯಾಟ್. ಬನ್ನಿ ಹೇಗಿರುತ್ತೆ ನೋಡೋಣ. ತುಂಬ ಜನ ಮಾಡಿರ್ತೀರ ಅಂದ್ಕೊಳ್ತೀನಿ. ನಾನು ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಇವಾಗ ನಾನಿಲ್ಲಿ ಬೇಕಾಗಿರೋ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಶುರು ಮಾಡುವ. ಸ್ವಲ್ಪ ಚೀಟ್ ಡೇ ಅಂತ ಅಂದ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ. ಅಂದರೆ ನಾವು ಸ್ವಲ್ಪ ಈ ಜಂಕ್ ಎಲ್ಲ ಒಂಚೂರು ಕಮ್ಮಿ, ಹಾಗಾಗಿ. ಸೊ ಫಸ್ಟ್ ಇನ್ಸ್ಟೆಂಟ್ ಕಾಫಿ ಪೌಡರ್ನ ತೊಗೊಳ್ತಾ ಇದ್ದೀನಿ. ಇದು ನೋಡೋದಕ್ಕೆ ಮಾತ್ರ ಕಾಂಟಿನೆಂಟಲ್ ಎಕ್ಸ್ಟ್ರಾ, ಬಟ್ ಒಳಗಡೆ ಇರೋದು ಸನ್ರೈಸ್ ಇನ್ಸ್ಟೆಂಟ್ ಕಾಫಿ ಪೌಡರ್. ಇದನ್ನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋದು, ಜಾಸ್ತಿ ಆಗಲ್ಲ. ಸ್ವಲ್ಪ ಚಿಕ್ಕ ಬಾಕ್ಸಲ್ಲಿ ಮಾಡ್ತಾಯಿದ್ದೀನಿ. ಬೇಕಂದರೆ ಇನ್ನೊಂದು ಸರಿ ಮಾಡ್ಕೋಬೋದು. ಚೆನ್ನಾಗಿರುತ್ತಾ ಇಲ್ಲವಾ ಫಸ್ಟು ಟೇಸ್ಟ್ ಮಾಡೋಣ. ವಿಡಿಯೋ ನೋಡಿಬಿಟ್ಟು ಟ್ರೈ ಮಾಡ್ತಾ ಇರೋದು ಅದಕ್ಕೆ. ಹೊಸ ಜೇನುತುಪ್ಪ, ಸ್ವಲ್ಪ ಸ್ವೀಟ್ನೆಸ್ಗೆ ನಾನಿಲ್ಲಿ ಜೇನುತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಬಿಸಿನೀರು ಹಾಕ್ಕೊಳ್ತಿದ್ದೀನಿ. ಡಿಕಾಕ್ಷನ್ ಮಾಡಿಕೊಂಡು ಈ ಥರ ಯೂಸ್ ಮಾಡೋದು. ಸೊ ರೆಡಿ ಆಯಿತು ಡಿಕಾಕ್ಷನು. ಇದು ಹೀಗಿರಲಿ. ಇವಾಗ ನಾವು ಮಿಕ್ಸಿ ಜಾರ್ ತೊಗೊಳ್ಳೋಣ. ಇದನ್ನು ಸೈಡಲ್ಲಿ ಇಟ್ಟಿದ್ದೀನಿ. ಪನ್ನೀರ್ನ ಕಟ್ ಮಾಡ್ಕೊಳ್ತಿದ್ದೀನಿ. ಓಕೆ, ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಪನ್ನೀರ್ನ. ಇದ್ರ ಜೊತೆಗೆ ವಿಲ್ ಆಡ್ ಸಮ್ ಮಿಲ್ಕ್ ಮೇಡ್. ಮಿಲ್ಕ್ ಮೇಡ್ ಹಾಕಲೇಬೇಕು ಅಂತೇನಿಲ್ಲ. ನೀವು ಬೇಕಂದರೆ ಕ್ರೀಮ್ನ ಯೂಸ್ ಮಾಡ್ಬೋದು, ಫ್ರೆಶ್ ಕ್ರೀಮ್ನ. ಹಾಗೆಯೇ ಬೇರೆ ಕ್ರೀಮ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಸ್ವೀಟ್ನೆಸ್ಗೆ ಹನಿ ಯೂಸ್ ಮಾಡ್ಬೋದು. ನಾನು ಮಿಲ್ಕ್ ಮೇಡ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮಿಲ್ಕ್ ಮೇಡ್ ಯೂಸ್ ಮಾಡ್ತಾಯಿದ್ದೀನಿ. ಇತ್ತು ಮನೆಯಲ್ಲಿ. ಸೊ ಅದು ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಒಂಚೂರು ಹಾಲು ಹಾಕ್ಕೊಳ್ತಿದ್ದೀನಿ. ವಿತ್ ಕ್ರೀಮ್ ಹಾಕ್ಕೊಂಡ್ರೆ ಹಾಲನ್ನ ಚೆನ್ನಾಗಿರುತ್ತೆ. ಥಿಕ್ನೆಸ್ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಇದಾದಮೇಲೆ ಚೂರು ವೆನಿಲಾ ಎಸೆನ್ಸ್ ಹಾಕ್ಕೋಬೇಕು. ಇದನ್ನು ಡೇಟ್ ನೋಡುವ. ಓಕೆ, ಇದೆ 28 ತನಕ. ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಕ್ಲೋಸ್ ದ ಜಾರ್. ಇವಾಗ ರುಬ್ಕೊಂಡ್ಬಿಡೋಣ. ಇದು ರಸ್ಕ್ ಬೇಕಾಗಿದೆ. ಹಾಂ, ರಸ್ಕ್ ಬೇಕು. ಓಕೆ, ರೆಸಿಪಿ ಮಾಡ್ತಾ ಇದ್ದೀನಿ. ಏನಂತ ಚೆಕ್ ಮಾಡೋಕ್ಕೆ ಬಂದಿದ್ದಾರೆ. ಇವಾಗ ಲಂಚ್ ಟೈಮಾ? ಲಂಚ್ ಟೈಮ್ ರೆಡಿ ಇದೆ. ಮುದ್ದೆ ತಿನ್ಬಿಡಿ. ಹೆಂಗಿದೆ ಕೆಲಸ ಶುರು ಮಾಡಿದ್ಮೇಲೆ?
ಕೆಲಸ ಮಾಡೋಕ್ಕೆ ಮೂಡಿಲ್ವಾ? 2 ತಿಂಗಳಾಯ್ತಲ್ಲ ಮಾಡಿದೆ, ಅದಕ್ಕೆ ಮಾಡೋಕ್ಕೆ ಮೂಡಿಲ್ಲ. ಸರಿ ಬಾ ಊಟ ಮಾಡೋಣ, ಆಮೇಲೆ ಮಾಡೋದು. ಮಾಡಿಟ್ಟು ಬಂದ್ಬಿಡ್ತೀನಿ, ನೀವು ಮಾಡ್ತಾ ಇರಿ ಸ್ವಲ್ಪ. ಸರಿ ಆಯ್ತು, ಲೇಟ್ ಆಗುತ್ತೆ. ಯುವರ್ ಲಂಚ್ ಈಸ್ ರೆಡಿ. ಮುದ್ದೆ ನೀವೇ ಬಸ್ಸಾರು ಕೇಳಿ. ಚಿಕನ್ ಸಾರು ಆಗಿದ್ರೆ ಪೀಸ್ ಇತ್ತು, ಒಂದೆರಡು ಆಗ್ತಾ ಇದ್ದ. ಸರಿ, ಓಕೆ. ಹಲೋ. ಇವಾಗ ರಸ್ಕ್ ತೊಗೊಳ್ತಾ ಇದ್ದೀನಿ. ರಸ್ಕ್ನ ಈ ಥರ ಡಿಕಾಕ್ಷನಲ್ಲಿ ಡಿಪ್ ಮಾಡಿಬಿಟ್ಟು ಇಲ್ಲಿ ನಾನು ಈ ಒಂದು ಬೌಲಲ್ಲಿ ಮಾಡ್ತಾ ಇರೋದು. ಸ್ವಲ್ಪ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಈ ಥರ ಪರವಾಗಿಲ್ಲ, ಏನು ಜಾಸ್ತಿ ಇದು ರಸ್ಕೆಲ್ಲ ಕಟ್ಟಾಗಿರೋದು ಆ ಥರ ಎಲ್ಲ ಏನೂ ಆಗಿಲ್ಲ, ಚೆನ್ನಾಗೇ ಬಂದಿದೆ. ಒಂದು ಲೇಯರ್ ರೆಡಿ ಆಗಿದೆ. ಈ ಥರ ಒಂದು ಲೇಯರ್ ಹಾಕಿದ್ದೀನಿ ರಸ್ಕ್ನ. ಇದ್ರ ಮೇಲ್ಗಡೆ ನಾವು ಈ ಕಡೆ ಏನು ಕ್ರೀಮ್ನ ರೆಡಿ ಮಾಡ್ಕೊಂಡಿದ್ದೀವಲ್ವ, ಇದನ್ನು ಇವಾಗ ಇನ್ನೊಂದು ಲೇಯರ್ ರಸ್ಕ್. ನಾನು ಲೇಯರ್ನ ಆದಷ್ಟು ನೀಟಾಗಿ ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ರಸ್ಕಲ್ಲಿ, ಸೊ ದಟ್ ಅದು ಲೇಯರ್ ನೀಟಾಗಿ ಬರುತ್ತೆ ಅಂತ ಅಷ್ಟೇ. ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ಫಿಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ ಈ ಥರ. ಇವಾಗ ಇದ್ರ ಮೇಲೆ ಇನ್ನೊಂದು ಲೇಯರ್ ಆಫ್ ಕ್ರೀಮ್. ನೋಡ್ತಾ ಇರ್ಬೋದು ಈ ಥರ ಬಂದಿದೆ. ಇವಾಗ ಒಂದು ಸ್ವಲ್ಪ ಹಾಕ್ಬಿಡೋಣ ಕ್ರೀಮ್, ನೀಟಾಗಿ ಫಿಲ್ ಆಗುತ್ತೆ. ಇದಿಷ್ಟು ಇರುತ್ತೆ, ನೋಡೋಣ. ಚೆನ್ನಾಗಿ ಅನಿಸಿದ್ರೆ ನಾನು ಮತ್ತೆ ಇನ್ನೊಂದು ಸರಿ ಟ್ರೈ ಮಾಡ್ತೀನಿ. ಇವಾಗ ಕೋಕೋವಾ ಪೌಡರ್ನ ಹಾಕೋ ಟೈಮ್. ಓಕೆ, ಸೊ ಇದು ಮೇಲ್ಗಡೆ
ಚೆನ್ನಾಗಿ ಕಾಣೋದಕ್ಕೋಸ್ಕರ ಕೋಕೋ ಪೌಡರ್ನ ಡಸ್ಟಿಂಗ್ ಮಾಡ್ಕೊಳ್ಳೋದು. ನೋಡ್ತಿರ್ಬೋದು ಹೌ ಇಟ್ ಲುಕ್ಸ್ ಅಂತ, ಚೆನ್ನಾಗಿ ಕಾಣುತ್ತೆ. ರೆಡಿ ಆಯಿತು. ಇವಾಗ ಇದನ್ನು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡೋಣ. ಆಲ್ಮೋಸ್ಟ್ ಎಷ್ಟೊತ್ತು 1-2-3 hours ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಪ್ರತಿದಿನದ ಅಡುಗೆ ಜೊತೆಗೆ ಈ ಥರ ಎಕ್ಸ್ಟ್ರಾ ಏನಾದರೂ ಸ್ಪೆಷಲ್ ಡಿಶ್ ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾ ಪಾತ್ರೆಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ತುಂಬ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ಅಲ್ಲಿಂದ ಅಲ್ಲಿಗೆ ತೊಳೆದಿಟ್ಬಿಡ್ತೀನಿ. ಈಗ ಒಂದು 4 ಮಿಕ್ಸಿ ಜಾರು, ಬೌಲು ಅದು ಇದು ಎಲ್ಲ ಆಯಿತು, ಅದನ್ನೆಲ್ಲ ತೊಳೆದಿಟ್ಬಿಟ್ರೆ ಆಯಿತು. ಇನ್ನು ಅಷ್ಟರಲ್ಲಿ ಅನಿಲ್ದು ಊಟ ಕೂಡ ಆಯಿತು. ನಾನು ಇನ್ನೇನು ಜಾಯ್ನ್ ಆಗೋಣ ಅಂತ ಇದ್ದೆ, ಅಂದರೆ ಇದೆಲ್ಲ ರೆಡಿ ಮಾಡಿಟ್ಬಿಟ್ಟು, ಬಟ್ ಅಷ್ಟರಲ್ಲಿ ಊಟ ಆಗೋಯಿತು. ಹಾಗೆಯೇ ಸ್ಕೂಲ್ಗೆ ಟೈಮ್ ಕೂಡ ಆಯಿತು, ಸ್ಕೂಲ್ ಬಿಡೋ ಟೈಮ್ ಆಯಿತು. ಸೊ ಹಾಗಾಗಿ ಏನು ಮಾಡಿದೆ, ನಾನು ಫಸ್ಟು ಸ್ಕೂಲ್ಗೆ ಹೋಗ್ಬಿಟ್ಟು ಕರ್ಕೊಂಡು ಬಂದು ಅದಾದಮೇಲೆ ಊಟ ಮಾಡಿಕೊಂಡು ಕೋಚಿಂಗ್ಗೆ ಹೊರಟಿದ್ದಂಥದ್ದು. ಸಮ್ಟೈಮ್ಸ್ ಹಿಂಗೆ ಆಗುತ್ತೆ. ಇನ್ನೊಂದೇನೆಂದರೆ ವಿಡಿಯೋ ಶೂಟ್ ಮಾಡಿಕೊಂಡು ನಾವು ರೆಸಿಪೀಸ್ ಎಲ್ಲ ಟ್ರೈ ಮಾಡ್ತೀವಿ ಅಂತ ಅಂದರೆ ಆವಾಗ ಸ್ವಲ್ಪ ಸಮಯ ಜಾಸ್ತಿ ತೊಗೊಳುತ್ತೆ ಅಂತ ಹೇಳ್ಬೋದು. ಈ ಕಡೆ ಉಲ್ಟಾ ಇಡಿ, ಈ ಕಡೆ ತಿರುಗಿಸಿಡು. ಅಲ್ಲಿ ನನ್ನ ಕೈಗೆ ಇದು ಬ್ಯಾಟ್ ಈ ಕಡೆ ಬರುತ್ತೆ ಹೇಳಿ. ಹಾಂ, ಆ ಥರ ಉಲ್ಟಾ ಇಡಿ. ಆಲ್ ಸೆಟ್ ಟು ಗೋ ಟು ಕೋಚಿಂಗ್. ಇಳಿ ಕೆಳಗಿಳಿ ಪರವಾಗಿಲ್ಲ. ನಮ್ಮವ್ರ ಮನೆಗೆ ಬಾಕ್ಸ್ ಕೊಡೋಕ್ಕೆ ಇದೆ, ಅದು ಅದರಲ್ಲೇ ಇದೆ. ಅಜ್ಜಿ ಮನೆಗೆ ಹೋಗ್ಬೇಕಾ? ಇಲ್ಲಪ್ಪ, ನಾನು ಕೃಷ್ಣ ನಾನು ಇವಾಗ ಕೋಚಿಂಗಿಂದ ಇವಾಗ ತಾನೇ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ರಸ್ ತರಿಸಿದ್ನೆಲ್ಲ ತಿಂತಾ ಇದ್ದಾನೆ. ಹಾಗೆ ಇವಾಗ ಫೈನಲಿ ಫ್ರಿಜ್ಜಿಂದ ತಿರಾಮಿಸು ತೆಗಿತಾ ಇದ್ದಾನೆ. ತಿರಾಮಿಸು ತೆಗಿ. ಹಿಂಗೆ ಕಾಣಿಸ್ತಾ ಇದೆ, ಚೆನ್ನಾಗಿದೆಯಾ? ಇನ್ನೊಂದು ಸ್ಪೂನ್ ತಗೋ, ಅಜ್ಜಿಗಂತು ಅಲ್ಲೇ ಇಟ್ಕೋ, ತಗೋ ಕೊಡು ತಗೋ. ನಾನು ಫಸ್ಟ್ ಬೇಕು. ಹೆಂಗಿದೆ ನೋಡು. ಚೀಸ್ ಕೇಕ್ ಥರ ಇದೆ. ಹೆಂಗಿದೆ? ಚೆನ್ನಾಗಿದೆಯಾ? ಹೆಂಗಿದೆ? ಚೆನ್ನಾಗಿದೆಯಾ? ಚೂರು ಇದು ಕಾಫಿ ಜಾಸ್ತಿ ಆಯ್ತು. ಕಾಫಿ ಜಾಸ್ತಿ ಆಯ್ತಾ? ನಂಗೆ ಕಾಫಿ ಫ್ಲೇವರ್ ಇಷ್ಟ. ನನಗೂ ಇಷ್ಟ ಆಯ್ತು, ಅದಕ್ಕೆ ಮಾಡಿದ್ರೆ ಕಾಫಿ ಫ್ಲೇವರ್ ಚೆನ್ನಾಗಿರುತ್ತೆ. ನನಗೆ ಇಷ್ಟ ಕಾಫಿ ಫ್ಲೇವರ್. ಸ್ವಲ್ಪ ಜಾಸ್ತಿ ಆಯ್ತು. ಅಂದರೆ ಸ್ವೀಟ್ ಒಂಚೂರು ಕಮ್ಮಿ ಆಯಿತಾ? ಇಲ್ಲ, ಸ್ವೀಟ್ ಕರೆಕ್ಟ್ ಇದೆಯಾ? ನಾನು ತಿನ್ನಿಸ್ತೀನಿ. ಹಿಂಗಿರುತ್ತೆ. ಇನ್ನೂ ಒಂದು ಚೆನ್ನಾಗಿದೆ. ಒನ್ ಮೋರ್ ಬೈಟ್. ಬೀಳುತ್ತೆ. ಚೀಸ್ ಕೇಕ್ ಥರ ಇದೆ. ಇನ್ನೊಂದು ಸರಿ ಮಾಡ್ಕೊಂಡು ತಿನ್ಬೋದು. ಇನ್ನೊಂದು ಸರಿ ಹೆಂಗೆ ಅಂದರೆ ಕುತ್ಕೊಂತೀನಿ ಅಲ್ಲಿ, ಕುತ್ಕೊಂಡು ತಿನ್ನು. ಕೆಳಗಡೆ ಏನೋ ಹಾಡ್ಲೇ ಇರೋದಿಲ್ಲ. ಇದೇನಿದೆ ಇವಾಗ? ಸ್ವೀಟು. ಅಯ್ಯೋ ಅಯ್ಯೋ ದೇವ್ರೆ, ಕೃಷ್ಣನ ಅವಸ್ಥೆ ನೋಡ್ರಿ ಇಲ್ಲಿ. ಟ್ರಿಪಲ್ ಕೋರ್ಸ್ ಮೀಲ್. ಸಕ್ಕರೆ ಟೈಮ್ ಆಯ್ತು ನಂಗೆ. ಸಕ್ಕರೆ ಹಾಕಿಲ್ಲ, ಮಿಲ್ಕ್ ಮೇಡ್ ಹಾಕಿದ್ದೀನಿ. ಮಿಲ್ಕ್ ಮೇಡ್ ಹಾಕಿದ್ದೀನಿ, ಸ್ವಲ್ಪ ಇದು ಹಾಕಿದ್ದೀನಿ. ಟೈಮ್ ಆಯ್ತು. ಕೊಡ್ತೀನಿ, ಕೊಡು. ಮಿಲ್ಕ್ ಮೇಡ್ ಹಾಕಿದ್ದೀನಿ, ಸ್ವಲ್ಪ ಏನಪ್ಪ ಹನಿ ಹಾಕಿದ್ದೀನಿ, ಬೇರೆ ಏನೇನು ಹಾಕಿಲ್ಲ. ಇನ್ನೂ ಇದೆ ಕ್ರೀಮ್, ನಾಳೆ ಮಾಡ್ತೀನಿ. ಒಂದು ಸ್ವಲ್ಪ ಏನಿಲ್ಲ, ಒಂದು 4 ರಸ್ಕು, ಒಂದು ಸ್ವಲ್ಪ ಪನ್ನೀರು. 60 ರೂಪಾಯಿ ಇಷ್ಟಕ್ಕೆ. ಇದಕ್ಕ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ, ಶ್ರಾವಣ ಅಲ್ಲ. ಕೃಷ್ಣ ಚೆಲ್ಲಿದ್ಯಾ? ಕೃಷ್ಣ ಅಲ್ಲಿ ನೋಡಲಿ, ಅಲ್ಲಿ ತನಕ ಚೆಲ್ಲಿದ್ಯಾ? ಸರಿ ಸರಿ. ಊಟಕ್ಕೆ ಮೊಟ್ಟೆ ನೆಂಚ್ಕೊಳ್ಳೋದಕ್ಕೆ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮ ಜೊತೆ ಕೂಡ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಹಂಚು ತೊಗೊಂಡಿದ್ದೀನಿ. ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನ
ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆದು ಆಮ್ಲೆಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದನ್ನೆಲ್ಲ ಕಟ್ ಮಾಡಿ ಈರುಳ್ಳಿ ಎಲ್ಲ ಹಾಕಿ ಈ ಥರ ಎಲ್ಲ ಮಾಡೋದಕ್ಕಿಂತ ಸಿಂಪಲಾಗಿ ಈ ಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಹಂಚ್ಮೇಲೆ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಈ ಥರ ಮೊಟ್ಟೆನ ಹೊಡೆದು ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟು, ಪೆಪ್ಪರ್ ಅಥವಾ ಚಿಲ್ಲಿ ಪೌಡರ್ ಈ ಥರ ಏನಾದ್ರು ಹಾಕ್ಬೋದು. ಬೇಕಂದರೆ ಬೆಳ್ಳುಳ್ಳಿ ಎಲ್ಲ ಹಾಕ್ಬೋದು. ಬೆಳ್ಳುಳ್ಳಿನ ಚೆನ್ನಾಗಿ ಕ್ರಷ್ ಮಾಡ್ಕೊಂಡೆಲ್ಲ ಹಾಕ್ಬೋದು. ಬಟ್ ಅದೆಲ್ಲ ಏನೂ ಹಾಕಿಲ್ಲ, ತುಂಬ ಸಿಂಪಲಾಗಿ ಮಾಡಿದ್ದೀನಿ. ನಿಮಗೂ ಕೂಡ ತೋರಿಸೋಣ ಇಷ್ಟ ಆಗುತ್ತೆ ಅಂತೇಳಿ ರೆಸಿಪಿನ ಶೂಟ್ ಮಾಡಿಕೊಂಡೆ. ಏನು ಅಂಥ ದೊಡ್ಡ ರೆಸಿಪಿ ಏನಲ್ಲ, ತುಂಬ ಸಿಂಪಲ್. ಓಕೆನಾ? ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ವ್ಲಾಗ್ ಹಾಗೆ ರೆಸಿಪೀಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದ ಒಟ್ಟಿಗೆ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಬರಲಾ? ಬಾಯ್.